ನಾವು ತುಂಬಾ ಟೈಮ್ ಅನ್ಕೊಂಡಿದ್ವಿ ತಗೋಬೇಕು ಅಂತ ಅಂಡ್ ಫೈನಲಿ ಆ ಟೈಮ್ ಕೂಡ ಬಂದಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಒನ್ ಆಫ್ ಮೈ ಡ್ರೀಮ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ನನ್ನ ಬ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ತೋರಿಸ್ತಾ ಇದ್ದೀನಿ. ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನ್ಸಾಕ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಸರ್ಪ್ರೈಸ್ ತಗೊಳಕ್ ಆಗಿಲ್ಲ. ಸೊ ಆಕ್ಚುಲಿ ಮೋಹನ್ ತಗೋಬೇಕಾಗಿದ್ದು ಆಸ್ ಐ ಸೆಡ್ ಗಾಡ್ ಹ್ಯಾಸ್ ಅ ಡಿಫರೆಂಟ್ ಪ್ಲಾನ್ ಫಾರ್ ಅಸ್. ನಮ್ಮ ಮೋಹನ್ಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ, ಬರ್ತ್ಡೇ ಸರ್ಪ್ರೈಸ್ ಫಾರ್ ಯು. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಮೋಹನ ರಾತ್ರಿ 3 o'clock ತನಕ ಎಡಿಟ್ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತೇನಪ್ಪ ವಿಷಯ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಸೊ ತುಂಬಾ ಜನ ಮನೆ ಬಗ್ಗೆ ಅಪ್ಡೇಟ್ ಕೇಳ್ತಾ ಇದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಮನೆ ಬಗ್ಗೆ ಇನ್ನೇನು ಅಪ್ಡೇಟ್ ಕೊಡ್ತೀವಿ, ಶುರು ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಗಳು. ಸೊ ಆಲ್ರೆಡಿ ನಿಮಗೆ ಗೊತ್ತಿದ್ರೆ ಇವಾಗ ಸುಪ್ರಿಯಾ ಅವ್ರದ್ದು ಮತ್ತೆ ಲಚ್ಚು ಅವ್ರದ್ದು ಮನೆ ಏನೇನು ಗೃಹ ಪ್ರವೇಶ ಎಲ್ಲಾನು ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇದೆ. ಸೊ ನಮ್ಮ ಮನೆ ಅಪ್ಡೇಟ್ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಮನೆಯದು ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ನಾವ್ ಇವಾಗ ಜಿನಿಗೆ ಹೋಗ್ತಾ ಇದೀವಿ. ಮೇಲೆ ಟೆರೆಸ್ ಅಲ್ಲಿ ಇದೆಯಲ್ಲ ಮನೆ, ಆ ಮನೆಗೆ ಕಿಚನ್ ಟೇಲ್ಸ್ ತರಬೇಕು. ಸೊ ಆಕ್ಚುಲಿ ಅರುಣ್ ಮತ್ತೆ ಪುನೀತ್ ಅವ್ರು ಹೋಗ್ಬೇಕಾಗಿತ್ತು, ಬಟ್ ಅವ್ರ ಪಾಪ ಬೇರೆ ಕೆಲಸಗಳಲ್ಲಿ ಅವರು ಬಿಸಿ ಇದ್ದಾರೆ, ಅವ್ರೊಂದ್ ಕಡೆ ಹೋಗಿದ್ದಾರೆ. ಸೊ ಅದಕ್ಕೆ ಈ ಕಡೆ ನಾನು ಮತ್ತೆ ನಂದು ಜಿನಿ ಕಡೆ ಹೋಗ್ತಾ ಇದೀವಿ ಟೇಲ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ ಬರೋದಕ್ಕೆ. ಆ ಕೆಲಸ ಮುಗ್ದಾದ್ಮೇಲೆ ಮೇನ್ ಸರ್ಪ್ರೈಸ್ ಇದೆ, ಒಂದ್ ದೊಡ್ಡ ಸರ್ಪ್ರೈಸ್ ಇದೆ. ಈ ಸರ್ಪ್ರೈಸ್ ಏನಂತಂದ್ರೆ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ನಮ್ಮ ಮದ್ವೆ ಆದ್ಮೇಲೆ ನಮ್ಮ ಮಹಾಲಕ್ಷ್ಮಿ ಮನೆಗೆ ಬಂದಾದ್ಮೇಲೆ ಬಂದಿರೋದು ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ನನಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಒನ್ ಆಫ್ ಮೈ ಡ್ರೀಮ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಏನಿರ್ಬೋದು ನೀವು ಫಸ್ಟ್ ಗೆಸ್ ಮಾಡಿ. ಅಂಡ್ ಇಟ್ಸ್ ಲೈಕ್ ನಾವು ತುಂಬಾ ಟೈಮ್ ಅನ್ಕೊಂಡಿದ್ವಿ ತಗೋಬೇಕು ಅಂತ ಅಂಡ್ ಫೈನಲಿ ಆ ಟೈಮ್ ಕೂಡ ಬಂದಿದೆ. ಇವನ್ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಇದು ಇಟ್ಸ್ ಲೈಕ್ ಅ ಗಿಫ್ಟ್ ಫಾರ್ ಅಸ್. ಇಟ್ಸ್ ಲೈಕ್ ಅ ಗಿಫ್ಟ್ ಫಾರ್ ಅಸ್ ಅಂಡ್ ಇಟ್ಸ್ ಅ ನೆಸೆಸಿಟಿ ಆಲ್ಸೋ. ಲೈಕ್ ಟೈಮ್ ಕೂಡ ಬಂದಿದೆ ಅಂತಂದ್ರೆ ಇವಾಗ ನಮ್ಗೆ ದುಡ್ಡು ತುಂಬಾ ಜಾಸ್ತಿ ಇದೆ, ಹೋಗಿ ತಗೊಬೇಕು ಅಂತ ಅಲ್ಲ, ಬಟ್ ಒಂದು ನೆಸೆಸಿಟಿ ಬಂದಿತ್ತು. ಸೊ ಅದಕ್ಕೋಸ್ಕರ ಇದೇ ಸಿಚುಯೇಷನ್ ರೈಟ್ ಟೈಮ್ ಅಂತ ಅಂದ್ಬಿಟ್ಟು ಅದನ್ನ ತಗೊಳ್ತಾ ಇದೀವಿ. ಸೊ ಅದೇನ್ ತಗೊಳ್ತಾ ಇದೀವಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಮೋಸ್ಟ್ಲಿ ನಿಮ್ಗೆ ತಮ್ಮನೇಲ್ ರಿವೀಲ್ ಆಗಿರುತ್ತೆ, ಬಟ್ ಲೆಟ್ಸ್ ಕೀಪ್ ದಟ್ ಎಕ್ಸೈಟ್ಮೆಂಟ್ ಗೋಯಿಂಗ್. ಸೊ ಎಸ್, ಹೋಗೋಣ. ತುಂಬಾ ಲೇಟ್ ಆಗ್ತಿದೆ ಆಲ್ರೆಡಿ. ಜಸ್ಟ್ ಲೇಟ್ ಆಗ್ತಿದೆ, ಹೊಡೋಣ. ನಮ್ಮ ಚಾನಲ್ ಹೊಸಬರಾಗಿದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು, ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಪಾರ್ಟೆಂಟ್. ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದು ತುಂಬಾ ಮೋಟಿವೇಟ್ ಕೊಡುತ್ತೆ ನಮ್ಗೆ ಬ್ಲಾಗ್ಸ್ ಮಾಡೋದಕ್ಕೆ ಇನ್ನ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಎಸ್. ಸೊ ಇವಾಗ ನಾನು ನನ್ನ ಲಕ್ಷಿತು ಮತ್ತೆ ಮೋಹನ ಸೈಟ್ ಹತ್ರ ಹೋಗ್ತಾ ಇದೀವಿ. ನಾನು ನಿಮ್ಗೆ ತೋರಿಸ್ತೀನಿ ನಮ್ಗೆ ಎಲ್ಲಿಗೆ ಬೇಕು ಟೈಲ್ಸ್ ಅಂತ. ಅಂಡ್ ಅಕ್ಕ ಬಂದಿದ್ರು, ಸೊ ಅದಕ್ಕೆ ಲಕ್ಷಿತ್ ನನ್ನ ಹತ್ರ ನೋಡ್ಕೊಬಿಟ್ಟು. ಲಕ್ಷಿತ್, ಹೌ ಎಕ್ಸೈಟೆಡ್ ಆರ್ ಯು? ಎಕ್ಸೈಟೆಡ್. ಇನ್ನೇನ್ ಮತ್ತೆ ಕಿಂಡರ್ ಜಾಯ್ ತಗೊಟ್ಟಿಲ್ವಾ? ಎಷ್ಟು ಟೈರ್ಡ್ನೆಸ್ ಆಗ್ತಾ ಇದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್. ಅಂದ್ರೆ ಮದ್ವೆ ಆಯ್ತು, ಇವಾಗ ಇನ್ನೇನ್ ಗೃಹ ಪ್ರವೇಶ ಬರುತ್ತೆ ಅಂಡ್ ಅದ್ರದ್ದು ತುಂಬಾ ಕೆಲಸ ಪೆಂಡಿಂಗ್ ಇದೆ. ಇವಾಗ ನಮ್ದು ಲಚ್ಚು ಅವ್ರದ್ದು ಇಂಟೀರಿಯರ್ಸ್ ನಡೀತಾ ಇದೆ, ಪೇಂಟಿಂಗ್ ನಡೀತಾ ಇದೆ ಪೂರ್ತಿ ಬಿಲ್ಡಿಂಗ್. ಆಕ್ಚುಲಿ ನಮ್ಗೆ ಟೈಮೇ ಇಲ್ಲ, ಬೇರೆ ಏನಾದ್ರು ಒಂದ್ ಸ್ವಲ್ಪ ಫ್ರೀ ಟೈಮ್ ತಗೊಂಡು ಹೊರಗೆ ಹೋಗೋಣ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಸುಮಾರು ಜನ ಕೇಳ್ತಿದ್ವಿ, ಎಲ್ಲೂ ಹೊರಗಡೆ ಹೋಗಿಲ್ಲ. ಆಕ್ಚುಲಿ ಎಲ್ಲೂ ಹೋಗಿಲ್ಲ. ನಾವ್ ಮದ್ವೆ ಆದ್ಮೇಲೆ ಟ್ರಸ್ಟ್ ಮಿ ವಿ ವರ್ ಬ್ಯಾಕ್ ಟು ವರ್ಕ್ ಆಫ್ಟರ್ ಲೈಕ್ 2-3 days ಓನ್ಲಿ. ಲೈಕ್ ನಮ್ಗೆ ಟೈಮ್ ಸಿಕ್ಕೇ ಇಲ್ಲ. ಏನದು ನ್ಯೂ ಮ್ಯಾರಿಡ್ ಕಪಲ್ ಎಂಜಾಯ್ ಮಾಡೋದು, ಲೈಕ್ ಇನ್ನೂ ಹೊರಗಡೆ ಹೋಗೋದಾಗ್ಲಿ, ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋದಾಗ್ಲಿ, ಅವ್ರ ಮನೆಗೆ ಊಟಕ್ಕಾಗ್ಲಿ ಕರೆದು ಯಾವ್ದಕ್ಕೂ ಹೋಗಿಲ್ಲ ನಾವು. ಏನ್ ಮಾಡಕ್ಕಾಗಲ್ಲ, ಕಮಿಟ್ಮೆಂಟ್ಸ್ ಗಳೆಲ್ಲ ಹಂಗೆ ಇದೆಯಲ್ಲ. ಸೊ ಒಂದ್ಸಲ ಮನೆಯದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅವಾಗ ಸ್ವಲ್ಪ ಟೈಮ್ ಸಿಗುತ್ತೆ, ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಪಾಪ ಅವ್ರು ನೋಡ್ಕೊಳ್ತಾರೆ ಅಂತ ಅವ್ರಿದ್ರ ಮೇಲೆ ಬಿಡಕ್ಕಾಗಲ್ಲ. ಸೊ ನಾವು ಮಾಡ್ಲೇಬೇಕು. ಅವರು ಅರ್ಥ ಮಾಡ್ಕೊಳ್ತಾರೆ, ಇವಾಗ ರೀಸೆಂಟ್ ಆಗಿ ಮದ್ವೆ ಆಗಿದೆ ಅಂತ ಬಿಟ್ಟು, ಬಟ್ ಸ್ಟಿಲ್ ನಾವ್ ಆತರ ಬಿಡೋದಕ್ಕೂ ಆಗಲ್ಲ. ಸೊ ನಾವು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ನೋಡ್ಬೋದು ಅಲ್ಲಿ ಇದೆ ನಮ್ಮ ಬಿಲ್ಡಿಂಗ್. ಸಾದಾ ಕಾಣಿಸ್ತಾ ಇದೆ. ಆಕ್ಚುಲಿ ನನ್ನ ಬ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ತೋರಿಸ್ತಾ ಇದೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಂಚಾಕ್ಬಿಟ್ಟು. ಓಕೆ, ಸೊ ಟೆರೆಸ್ ಮನೆ ಹತ್ರ ಬಂದಿದೀವಿ. ಹೆಂಗಿದೆ? ಚೆನ್ನಾಗಿದೆ. ಸೊ ಮೇಡಮ್ ಸುಸ್ತಾಗ್ಬಿಟ್ಟವ್ರೆ. ಸೊ ಇದು ಬಂದ್ಬಿಟ್ಟು ಟೆರೆಸ್ ಅಲ್ಲಿ ಇರೋದು ಸಿಂಗಲ್ BHK, ಸಿಂಗಲ್ ರೂಮ್ ಇರೋಂಥ ಮನೆ. ಸಕಲಾಗಿದೆ ಗೈಸ್, ನೋಡಿ. ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಒಂಥರ ಖುಷಿ ಆಗುತ್ತೆ, ಫ್ರೆಶ್ ಗಾಳಿ, ಬೆಳಕು ಎಲ್ಲನೂ ಚೆನ್ನಾಗಿದೆ. ಸೊ ನಮಗೆ ಇವಾಗ ಟೈಲ್ಸ್ ಬೇಕಾಗಿರೋದು ಇಲ್ಲಿ. ಇವಾಗ ಕಿಚನ್ ಇದೆಯಲ್ಲ, ಸೊ ಕಿಚನ್ ಸಪ್ರೇಟಾಗಿ ಮಾಡಿಲ್ಲ ಈ ಮನೆಗೆ. ಸೊ ಇಲ್ಲೇ ಹಾಲಲ್ಲೇ ಪೋರ್ಷನ್ ಥರ ಮಾಡಿರೋದು. ಸೊ ಇಲ್ಲಿ ಇವಾಗ ಟೈಲ್ಸ್ ಹಾಕಬೇಕು. ಸೊ ಕುಕಿಂಗ್ ಸ್ಲ್ಯಾಬು, ಸೊ ಈ ಟೈಲ್ಸ್ ತರಬೇಕು. ಅದಾದಮೇಲೆ ಕೆಳಗಡೆ ನೇಮ್ ಪ್ಲೇಟ್ ಇದೆ, ನಮ್ಮ ಬಿಲ್ಡಿಂಗು ನೇಮ್ ಬರುತ್ತೆ. ಸೊ ಆ ನೇಮ್ ಪ್ಲೇಟ್ ಬ್ಯಾಕ್ ಸೈಡ್ ಏನಿದೆ ವಾಲು, ಸೊ ಅದಕ್ಕೆಲ್ಲನೂ ಕ್ಲಾಡಿಂಗ್ ಮಾಡಿಸ್ಬೇಕು. ಸೊ ಆ ಕ್ಲಾಡಿಂಗು ತರಬೇಕು. ಸದ್ಯಕ್ಕೆ ಇವಾಗ ಜಿಮ್ಮಿಗೆ ಹೋಗೋಣ. ಜಿಮ್ಮಿಗೆ ಹೋಗ್ಬಿಟ್ಟು ಯಾವ ಥರ ಆಪ್ಷನ್ಸ್ ಇದೆ ಅದೆಲ್ಲ ನೋಡಿಕೊಂಡು ಬರೋಣ. ಸೊ ಫೈನಲಿ ಇವಾಗ ಟೈಲ್ಸ್ ಸ್ಟೈಲ್ ಬಂದಿದ್ವಿ. ಆಲ್ಮೋಸ್ಟ್ ನಮ್ಮ ಬಿಲ್ಡಿಂಗ್ ಎಲ್ಲಾನು ಟೈಲ್ಸ್ ಗಳೆಲ್ಲ ತಂದಿದ್ದಲ್ಲೂ ಇಲ್ಲೇನೆ. ಸೊ ಇಲ್ಲಿ ಕಿಚನ್ಗೆ ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಒಂದಷ್ಟು ಆಪ್ಷನ್ಸ್ಗಳು ತೋರಿಸಿದ್ರು ನಮ್ಮ ಜಯಂತ್ ಅವರು. ಸೊ ಹೇಳಿ ಮೇಡಮ್, ಯಾವುದು ಸೆಲೆಕ್ಟ್ ಮಾಡೋದು, ಯಾವ್ದು ಇಷ್ಟ ಆಯ್ತು?
ಈ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿದ್ದೀವಿ. ಇದಾ ಎಸ್, ಚೆನ್ನಾಗಿದೆ. ಆಕ್ಚುಲಿ ಒಂದ್ 2-3 ಆಪ್ಷನ್ಸ್ ನೋಡಿದ್ವಿ, ಇದೊಂದು ತುಂಬಾ ಜಾಸ್ತಿ ಜಾಸ್ತಿನೇ ನೋಡಿದ್ವಿ. ಬಟ್ ನಮಗೆ ಇಷ್ಟವಾಗಿದ್ದು ಹಾ. ಅದೇ ಆಪ್ಷನ್. ಸೊ ಇದೆಲ್ಲ ಹಾಕೊಬೋದು. ಸೊ ಈ ಪ್ಯಾಟರ್ನ್ ಎಲ್ಲ ಹಾಕೊಬೋದು. ನಮ್ಗೆ ಇದೊಂದು ಇಷ್ಟ ಆಯಿತು. ಇದೊಂಥರ ಡಿಸೈನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸದ್ಯಕ್ಕೆ ಇವಾಗ ಸೆಲೆಕ್ಟ್ ಮಾಡಿರೋದು ಇದು. ಆಕ್ಚುಲಿ Yes. ತುಂಬಾ ಕಲೆಕ್ಷನ್ಸ್ ಇದೆ. ತುಂಬಾ ಲೈಕ್ ನಿಮಗೆ ಪ್ರೈಸ್ ರೇಂಜ್ ಇಂದ ಇರಲಿ, ಡಿಸೈನ್ಸ್ ಇಂದಲ್ಲಿ ನೀವು ಯಾವ್ದು ಬೇಕಾದ್ ಸೆಲೆಕ್ಟ್ ಮಾಡ್ಬೋದು. ಸೊ ನಾವು ಬಂದಿರೋದು ನಮ್ಮ ಬಜೆಟ್ ಪ್ರಕಾರ ನಮಗೆ ಅದೇ ಇಷ್ಟ ಆಗಿದ್ದು. And ಇದು ಮೋರೋವರ್ ಇದು ಟೆರೆಸ್ ಮನೆಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ನೋಡ್ತಾ ಇದೀವಿ. ಸೊ ಇದಾದ್ಮೇಲೆ ನಮಗೆ ನೇಮ್ ಪ್ಲೇಟಿಂಗ್ಗೆ ಕ್ಲಾಡಿಂಗ್ ನೋಡಬೇಕು. ಎಸ್, ಕ್ಲಾಡಿಂಗ್ ಆಕ್ಚುಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು. ಹೋಗಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ. ಎಸ್, ಚಲೋ. ಓಕೆ, ಸೊ ಇವಾಗ ಕ್ಲಾಡಿಂಗ್ ನೋಡೋಣ ಅಂತ ಬಂದಿದ್ದೀವಿ. ಹೊರಗಡೆ ಒಂದು ಬಿಲ್ಡಿಂಗ್ ಹೊರಗಡೆ ನೇಮ್ ಪ್ಲೇಟ್ ಹಾಕ್ತೀವಲ್ಲ, ಅದು ಬ್ಯಾಕ್ ಸೈಡ್ಗೆ ಕ್ಲಾಡಿಂಗ್ ಬೇಕಿತ್ತು. ಸೊ ಇಲ್ಲಿ ಈ ಕ್ಲಾಡಿಂಗ್ ತುಂಬಾ ಇಷ್ಟ ಆಯ್ತು. ಅಲ್ಲಿದೆಯಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಅದು 15 ಡೇಸ್ ತಗೊಳುತ್ತಂತೆ. ಅದಕ್ಕೆ ಸದ್ಯಕ್ಕೆ ಸ್ಟಾಕ್ ಇಲ್ಲಂತೆ. ಸೊ ಬಟ್ ನಾವು ನೆಕ್ಸ್ಟ್ ವೀಕಲ್ಲೇ ಮಾಡಿಸ್ಬೇಕು. ಅದೇಂತಕ್ಕೆ ಇಷ್ಟ ಆಗಿತ್ತು ಅಂತಂದ್ರೆ ನಮ್ದು ಗೇಟ್ ಎಲ್ಲಾನು ಗ್ರೇ ಕಲರ್ ಬರೋದು, ಅದು ಹೊರಗಡೆ ಡಾರ್ಕ್ ಕಲರ್ ಹಾಕಿದಷ್ಟು ಅದು ಮೇಲ್ಗಡೆ ಹೈಲೈಟ್ ಆಗಿ ಕಾಣಿಸುತ್ತೆ ನೇಮ್ ಪ್ಲೇಟ್. ಸೊ ಅದಿರ್ಲಿಲ್ಲ. ಸೆಲೆಕ್ಟ್ ಮಾಡಿರೋದು. ಸೊ ಅದೇ ತರನೇ ಡಾರ್ಕ್ ಕಲರ್ದು ಇನ್ನೊಂದು ಚೂಸ್ ಮಾಡಿದ್ವಿ. ಇಲ್ಲಿದೆ. ಎಸ್, ಇಲ್ಲಿದೆ ನೋಡಿ. ಫಿಶ್ ಟ್ಯಾಂಕ್ ಪ್ಯಾಟರ್ನ್ ಚೆನ್ನಾಗಿದೆ ಇದನ್ನು. ಇನ್ನ ನಾವು ನಮ್ಮ ಮನೆಗೂ ಕೂಡ ಕ್ಲಾಡಿಂಗ್ ತಗೊಂಡಿದೀವಿ. ನಾವು ತೋರಿಸ್ತೀವಿ ಯಾವ ತರ ಕ್ಲಾಡಿಂಗ್ ತಗೊಂಡಿದೀವಿ ಅಂತ. Yes. ಬಟ್ ನಾವು ಇದನ್ನ ಸೆಲೆಕ್ಟ್ ಮಾಡಿದೀವಿ. ಸೊ ಎಸ್, ಇದು ಮೇನ್ ಇಂಪಾರ್ಟೆಂಟ್ 2 ಕೆಲಸ ಇವಾಗ ಇಲ್ಲಿಗೆ ಮುಗೀತು. ಸೊ ಇವಾಗ ಬಿಲ್ ಹಾಕ್ಬಿಟ್ಟು ಹೊರಡೋಣ. ಹೌದು ಸರ್, ಇಲ್ಲ ಲೆಮನ್ ಸಾಲ್ಟ್ ಇರಲಿ ಬನ್ನಿ. ಸೂಪರ್, ಥ್ಯಾಂಕ್ ಯು. ಸೊ ಫೈನಲಿ ನಾವು ಬಿಸಿ ಬಿಸಿ ಬುಟ್ಟ ತಗೊಂಡ್ವಿ ಇಬ್ರು. ತುಂಬಾ ಟೇಸ್ಟ್ ಇದೆ. ಸಗದಾಗಿದೆ ಎಮ್ಮೆಯಾಗಿ. ನೀವು ಎಲ್ಲಾರ್ಗು ಈ ಬಿಸಿ ಬಿಸಿ ಬುಟ್ಟಕ್ಕೂ ಆಕ್ಚುಲಿ ಅದು ಚಿಕ್ಕ ಹುಡುಗ ಇದ್ದ, ಅವನೇ ಎಲ್ಲ ಸೆಲೆಕ್ಟ್ ಮಾಡ್ಕೊಟ್ಟ, ಚೆನ್ನಾಗಿ ಮಾಡ್ಕೊಟ್ಟ. ಬಟ್ ಅವನು ಹಾಕೊಡ್ಬೇಕಾದ್ರೆ ನಮ್ಮೊಂದು ಥಾಟ್ ಬರ್ತಾ ಇತ್ತು. ಇಲ್ಲಿ ಎದುರುಗಡೆ AMC ಕಾಲೇಜ್ ಇದೆ, AMC ಕಾಲೇಜ್ ಎದುರುಗಡೆನೆ ಆಗ್ತಿರೋದು ಹುಡುಗ. ಲೈಕ್ ಇವಾಗ ಸಂಡೇ ಮೋಸ್ಟ್ಲಿ ಇವಾಗ ವೀಕೆಂಡ್ ಅಂತ ಅಂದ್ಬಿಟ್ಟು ಬಂದು ವರ್ಕ್ ಮಾಡ್ತಿದ್ರೆ ಪರವಾಗಿಲ್ಲ. ಬಟ್ ಇನ್ ಕೇಸ್ ಏನೋ ರೆಗ್ಯುಲರ್ ವರ್ಕ್ ಇದೆ ಆಗಿದ್ರೆ ನಂಗೊಂದು ಥಾಟ್ ಬಂತು, ಎದುರುಗಡೆನೆ ಸ್ಟೂಡೆಂಟ್ಸ್ಗಳೆಲ್ಲನೂ ಇರ್ತಾರೆ, ಹುಡುಗರು. ಆ ಹುಡುಗರನ್ನೆಲ್ಲ ನೋಡಿದಾಗ ಪಾಪ ಅವ್ನಿಗೆ ಯಾವ ಥರ ಅನ್ನಿಸ್ಬೋದು ಅಂತ ನಾನೇನು ಕೇಳಕ್ ಹೋಗಿಲ್ಲ. ಸ್ಕೂಲ್ ಹೋಗ್ತೀಯಾ ಏನು ಅಂತ ಬಿಕಾಸ್ ನಮ್ಮ ಮೊದಲೇ ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದ್ನಲ್ಲ, ಅಫೆಂಡ್ ಆಗ್ಬಿಡ್ತಾರೆ ಹುಡುಗರು, ಆಮೇಲೆ ಭಯ ಪಟ್ಕೊಳ್ತಾರೆ. ಅದಕ್ಕೆ ನಾನು ಏನು ಕೇಳಕ್ ಹೋಗಿಲ್ಲ. ಬಟ್ ಇನ್ ಕೇಸ್ ಸ್ಕೂಲ್ಗೆ ಏನಾದ್ರು ಹೋಗ್ತಿದ್ರೆ ಪರವಾಗಿಲ್ಲ, ವೆಲ್ ಅಂಡ್ ಗುಡ್. ಬಟ್ ಸ್ಕೂಲ್ಗೆ ಹೋಗ್ತೀರಾ, ಕಾಲೇಜ್ ಎದುರುಗಡೆನೆ ಆಗ್ತಿರೋದಲ್ಲ, ಒಂದು ಥಾಟ್ ಬಂತು, ಪಾಪ ಎಷ್ಟು ಬೇಜಾರಾಗಿರ್ಬೋದು, ಅವ್ರ ಲೈಫ್ ಯಾವ ಥರ ಇರ್ಬೋದು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರ ಜೀವನನೂ ಒಂದಲ್ಲ ಒಂದು ರೀತಿ ಇರುತ್ತೆ. ಬಟ್ ಐ ಹೋಪ್ ಆ ಹುಡುಗನು ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ಚೆನ್ನಾಗಿ ಎಲ್ಲ ಸೆಟಲ್ ಆಗ್ತಾನೆ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಸೊ ಎಸ್, ಇವಾಗ ತಿಂದು ನೋಡೋಣ. ನೆಕ್ಸ್ಟ್ Yes. ಒಂದು ಇಂಪಾರ್ಟೆಂಟ್ ಕೆಲಸ ಫಸ್ಟ್ ತಿಂತೀನಿ, ಇದು ತಿಂದ್ಬಿಟ್ಟು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಸೊ ಫೈನಲಿ ನಾವ್ ಇವಾಗ ಬಂದಿರೋದು ಕ್ರೋಮಾಗೆ. ನೋಡ್ಬೋದು, ನಾವು ಕ್ರೋಮಾ ಸ್ಟೋರ್ಗೆ ಆಲ್ಮೋಸ್ಟ್ ರೀಚ್ ಆಗಿದೀವಿ. ಅಂಡ್ ವಿ ಹ್ಯಾವ್ ಅ ಸ್ಪೆಷಲ್ ಸರ್ಪ್ರೈಸ್. ಆಕ್ಚುಲಿ ನಮಗೂ ಕೂಡ ಇದು ಸರ್ಪ್ರೈಸ್ ಏನೇ. ನಾನು ಇವ್ರಿಗೂ ಹೇಳಿರ್ಲಿಲ್ಲ. ವಿ ನೋ ವಾಟ್ ಇಸ್ ಅ ಸರ್ಪ್ರೈಸ್, ಬಟ್ ಇಟ್ಸ್ ಲೈಕ್ ಅ ಗಿಫ್ಟ್ ನಮ್ಮಿಬ್ರಿಗೆ ಆಕ್ಚುಲಿ ನಮಗೆ ನಾವೇ ತಗೊಳ್ತಾ ಇರೋಂತ ಗಿಫ್ಟ್. ಅಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವ್ ಏನಾದ್ರೂ ತಗೋತಾ ಇದೀವಿ. ಅಂಡ್ ಟ್ರಸ್ಟ್ ಮಿ ಗೈಸ್, ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಅಪ್ಗ್ರೇಡ್, ಮೇಜರ್ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು ನಮ್ಮ ಯೂಟ್ಯೂಬ್ಗೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ. ಅಂಡ್ ನೀವೇನ್ ನೋಡ್ತೀರಾ ಕಾಂಟೆಂಟ್ಸ್, ಅದು ಬರೋದೇ ಇದರಿಂದ. ಸೊ ಲೆಟ್ಸ್ ಗೋ. ಎಸ್, ಲೆಟ್ಸ್ ಗೋ. ಬಾಲಕ್ಷಿ. ಸೊ ನಾನು 3 days ಆದ್ಮೇಲೆ ಶೂಟ್ ಮಾಡ್ತಾ ಇದ್ದೀನಿ. ನೀವು ಪ್ರೀವಿಯಸ್ಲಿ ನೋಡಿರ್ಬೋದು, ನಾನು ಮತ್ತೆ ಮೋನಾ ಕ್ರೋಮಾಗ್ ಹೋಗಿದ್ವಿ ಒಂದ್ ಬಿಗ್ ಸರ್ಪ್ರೈಸ್ ತಗೋಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಆ ಸರ್ಪ್ರೈಸ್ ನ ತಗೊಳಕ್ ಆಗಿಲ್ಲ. ಅದಾದ್ಮೇಲೆ ನಾವು ಸುಮಾರಷ್ಟು ಬ್ರಾಂಚಸ್ ಅಂಡ್ ಸ್ಟೋರ್ಸ್ ನ ವಿಸಿಟ್ ಮಾಡಿದ್ವಿ, ಬಟ್ ಅಲ್ಲೂ ವೇರಿಯಂಟ್ ಅವೈಲೇಬಲ್ ಇರ್ಲಿಲ್ಲ. ಅಂಡ್ ಏನಪ್ಪಾ ಅಂದ್ರೆ ಮೋನಂಗೆ ತುಂಬಾ ಟೈಮ್ ಇಂದ ಆಸೆ ಇತ್ತು ಒಂದು MacBook Pro ತಗೋಬೇಕು ಅಂತ. ಯಾಕೆ ಅಂದ್ರೆ ನಮ್ದು ಲ್ಯಾಪ್ಟಾಪ್ ಏನಿದೆಯಲ್ಲ, ಇದು ಕರೆಂಟ್ಲಿ ವರ್ಕ್ ಆಗ್ತಾ ಇಲ್ಲ. ಅಂಡ್ ಇಷ್ಟ ದಿವಸದಿಂದ ನೀವ್ ಏನ್ ನೋಡಿದ್ರಲ್ಲ ವ್ಲಾಗ್ಸ್ ಎಲ್ಲ, ಅದೆಲ್ಲ ಮೋನ್ ಅವ್ರ ಫ್ರೆಂಡ್ ದಿಲೀಪ್ ಅವ್ರ ಲ್ಯಾಪ್ಟಾಪ್ ಅಲ್ಲಿ ಮಾಡಿದ್ದು. ಆಲ್ಮೋಸ್ಟ್ ಅವ್ರು ನಮ್ಗೆ 1 month ಕೊಟ್ಟಿದ್ದು ಎಡಿಟಿಂಗ್ ಅಂತಾನೆ. ಅಂಡ್ ಅವರು ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಅವ್ರ ಲ್ಯಾಪ್ಟಾಪ್ ನ ರಿಟರ್ನ್ ಮಾಡಿದ್ವಿ. ಸೊ ಇವಾಗ ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಎಡಿಟಿಂಗ್ ಮಾಡೋದಿಕ್ಕೆ. ಸೊ ಅದೇ ಯೋಚನೆ ಮಾಡ್ತಾ ಇದ್ವಿ ಏನ್ ಮಾಡ್ಬೇಕು ಅಂತ. ಬಿಕಾಸ್
ಆ ಲ್ಯಾಪ್ಟಾಪ್ ಇವಾಗ ಏನ್ ತಗೋಬೇಕಂತ ಇದೀವಲ್ಲ ಅದು ಆಲ್ಮೋಸ್ಟ್ 2 lakhs ಅದ್ರ ಕಾಸ್ಟ್. ಅಂಡ್ ಮೋನ ಅದೇ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ನಾನು ಕೂಡ ಯೋಚನೆ ಮಾಡ್ತಾ ಇದೀನಿ. ಇವಾಗ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ನಮ್ಗೆ 2 lakhs ಕೊಟ್ಟು ತಗೋಬಹುದಾ, ಏನ್ ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀವಿ. ಸೊ 3 days ಅಲ್ಲಿ ಏನ್ ಆಲ್ಟರ್ನೇಟ್ ಆಪ್ಷನ್ ಇರ್ಬೋದು ಅಂತ ಯೋಚನೆ ಮಾಡಿದಾಗ ಅಕ್ಕನ ಜೊತೆನೂ ಮಾತಾಡ್ತಾ ಇದ್ದೆ. ಸೊ ಅಕ್ಕ ಹೇಳಿದ್ರು ಐಪ್ಯಾಡ್ ಅಲ್ಲೂ ಕೂಡ ಎಡಿಟಿಂಗ್ ಮಾಡ್ಬೋದು ಅಂತ. ಅಂಡ್ 3 days ಆದ್ಮೇಲೆ ಮೋಹನನ್ ಬರ್ತ್ಡೇ ಕೂಡ, ಇಟ್ ವಿಲ್ ಬಿ ಲೈಕ್ ಅ ಸರ್ಪ್ರೈಸ್ ಫಾರ್ ಹಿಮ್, ಸರ್ಪ್ರೈಸ್ ಬರ್ತ್ಡೇ ಗಿಫ್ಟ್ ಅಂತ ಅನ್ಕೊಂಡೆ. ಇಲ್ಲಿ ಹತ್ತಿರದಲ್ಲಿರುವ ವಿಜಯ ಸೇಲ್ಸ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಚೆಕ್ ಮಾಡಿದೆ ಲೈಕ್ ಆ ವೇರಿಯಂಟ್ ಅವೈಲೇಬಲ್ ಇದೆಯಾ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಒಂದೇ ಪೀಸ್ ಅವೈಲೇಬಲ್ ಇತ್ತು. ಸೊ ಅವ್ರ ಹತ್ರ ಬುಕ್ ಮಾಡಿ ನಾನು ತರಿಸ್ಕೊಂಡಿದ್ದೀನಿ. ಅಂಡ್ ಇವತ್ತು ಈವ್ನಿಂಗ್ ಮೋಹನ್ಗೆ ಹೇಳ್ಬೇಕು ಬೇಗ ರೆಡಿಯಾಗು ಹೋಗೋಣ ತಗೋಬರಕ್ಕೆ ಅಂತ. ಅವ್ನಿಗೆ ಆಕ್ಚುಲಿ ಗೊತ್ತಿಲ್ಲ ಏನ್ ಸರ್ಪ್ರೈಸ್ ಅಂತ. ಸೊ ನಾನು ಇವಾಗ ಮೋಹನ್ನ ಕರ್ಕೊಂಡು ವಿಜಯ್ ಸೇಲ್ಸ್ ಹತ್ರ ಹೋಗ್ತಾ ಇದೀನಿ, ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಫೈನಲಿ ನಾವಿಬ್ರು ರೆಡಿ ಆದ್ವಿ. ಅಂಡ್ ನಮ್ಮ ಮೋಹನ್ಗೆ ಒಂದ್ ಸರ್ಪ್ರೈಸ್ ಕೊಡೋಣ ಅಂತ ಪಾಪ ಕೇಳ್ತಾನೆ ಇದ್ದಾನೆ ಯಾವ ತರ ಬಟ್ಟೆ ಹಾಕೊಳ್ಳಿ, ಎಲ್ಲಿಗೆ ಹೋಗ್ತಾ ಇದೀವಿ. ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನನ್ಗೆ ನೀನು ವಿಜಯ ಸೇಲ್ಸ್ ಹತ್ರ ಡ್ರಾಪ್ ಮಾಡು. ವಿಜಯ್ ಸೇಲ್ಸ್ ಹತ್ರ? ಎಸ್, ಮೊನ್ನೆ ಹೋಗಿದ್ವಲ್ಲ. ಮನೆ ಹೋಗಿದ್ವಿ, ಬಟ್ ಇವತ್ತು ಇರೋ ಕೆಲಸ ಇದೆ ಅಲ್ಲಿ. ವಿಂಡೋ ಶಾಪಿಂಗ್ ವಿಂಡೋ ಶಾಪಿಂಗ್ ಮಾಡ್ಕೊಳ್ಳೋಕೆ. ಸೊ ನಂಗೆ ವಿಜಯ ಸೇಲ್ಸ್ ಹತ್ರ ಕರ್ಕೊಂಡು ಹೋಗಿ. ಏನು ಎಕ್ಸಾಕ್ಟ್ಲಿ ಏನ್ ಪ್ಲಾನ್ ಮಾಡ್ತಾ ಇದೀಯ ಹೇಳು ನನಗೆ. ಏನು ಪ್ಲಾನ್ ಮಾಡ್ತಾ ಇದೀವಿ, ನಮ್ ಕೈಲಿ ಚಿಕ್ಕ ಪುಟ್ಟ ಏನಾಗುತ್ತೋ ಅದನ್ನ ಮಾಡ್ತೀವಪ್ಪ. ಇವಾಗಲೇ ಹೇಳು, ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ, ಯಾಕಂದ್ರೆ ಮೊನ್ನೆ ತಾನೇ ಕ್ರೆಡಿಟ್ ಕಾರ್ಡ್ ತಗೊಂಡಿಲ್ಲ ತಾನೆ, ಮಿಸ್ ಇಲ್ಲ ಕ್ರೆಡಿಟ್ ಕಾರ್ಡ್ ತಗೊಂಡ್ಬಂದಿದ್ದೀನಿ. ಸೊ ಎಕ್ಸೈಟ್ಮೆಂಟ್ ಇದೆಯಾ ವಿಜಯ ಸೇಲ್ಸ್ ಹೋಗಕ್ಕೆ? ಎಕ್ಸೈಟ್ಮೆಂಟ್ ಏನಾಗಿದೆ, ಹಂಗೆ ತಲೆನಲ್ಲಿ ಏನೋ ಹುಳ ಬಿಟ್ಟಂಗೆ ಆಗ್ತಿದೆ. ಮೊದಲೇ 3 ದಿನದಿಂದ ಬಿಟ್ಟಿದ್ದೀನಿ. ಮ್ಯಾಕ್ಬುಕ್ ಪ್ರೋ ತಗೊಳಕ್ ಆಗಿಲ್ಲ ಅಂದ್ರೇನು, as I said, God has a different plan for us. Okay. So ಏನೋ something related to that ನಾವು ತಗೊಳಕ್ ಹೋಗ್ತಾ ಇದೀವಿ. And it is a birthday surprise for you. Birthday surprise ಆ? Yes, ನಮ್ಮ ಓನನ್ ಬರ್ತ್ಡೇ ಬರ್ತಾ ಇದೆ. ಸೊ ಅದಕ್ಕೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ. ಓಕೆ, ಇನ್ನು 4 ದಿನ ಇದೆ. ಏನ್ ಮ್ಯಾಕ್ಬುಕ್ ಪ್ರೋ ಕೊಡಿಸ್ತೀಯಾ? ನೀನೇ ಕೊಡಿಸ್ತೀಯಾ ಮ್ಯಾಕ್ಬುಕ್ ಪ್ರೋ? ಕೊಡಿಸ್ಬಿಡು ಮೇಘಲ. ನಾನು ಏನ್ ಕೊಡಿಸ್ತೀನಿ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಓಕೆ, ಲೆಟ್ಸ್ ಸಿ. ಟ್ರಾಫಿಕ್ ನೋಡೋಣ. ಇವಾಗ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ ಗೈಸ್. ಓಕೆ, ವಿಜಯ ಸೇಲ್ಸ್. ಸೊ ಫೈನಲಿ ನಾವು ವಿಜಯ ಸೇಲ್ಸ್ ಹತ್ರ ಬಂದ್ವಿ ಇಲ್ಲಿ. ಅಂಡ್ ಓಕೆ, ಸರ್ಪ್ರೈಸ್ ಎಕ್ಸೈಟ್ಮೆಂಟ್ ಇದೆಯಾ? ಆಫ್ ಕೋರ್ಸ್, ಸರ್ಪ್ರೈಸ್ ಅಂದ್ರೆ ಯಾರಿಗೆ ಎಕ್ಸೈಟ್ಮೆಂಟ್ ಇರಲ್ಲ. ಸೊ ಇದೆ ವಿಜಯ ಸೇಲ್ಸು. ಆಕ್ಚುಲಿ ಇದೆ, ಸೊ ನಮ್ಮ ಮನೆಗೆ ಸ್ವಲ್ಪ ಹತ್ರ ಇದೆ. ಓಕೆ ಗೈಸ್, ಇವಾಗ ವಿಜಯ್ ಸೇಲ್ಸ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಸರ್ಪ್ರೈಸ್ ಏನು ಅಂತ ಬಿಟ್ಟು ನನಗೊಂದು ಕ್ಲೂನು ಸಿಕ್ಬಿಡ್ತೀವಿ ಇವಾಗ. ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ಅವ್ರಿಗೆ ಸಿಗ್ನಲ್ ಕೊಟ್ಟೆ ಹೇಳ್ಬೇಡಿ ಅಂತ. ಬಟ್ ಅದು ಗೊತ್ತಾಯ್ತು. ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಈ ಪ್ರಾಡಕ್ಟ್ ಏನಿದೆಯಲ್ಲ ಇದು ಬೇರೆ ಬ್ರಾಂಚ್ ಇಂದ ತರಿಸ್ತಾ ಇದ್ದೀವಿ. ಬಿಕಾಸ್ ಈ ಬ್ರಾಂಚ್ ಅಲ್ಲಿ ಸದ್ಯಕ್ಕೆ ಅವೈಲೇಬಲ್ ಇಲ್ಲ ಈ ಪ್ರಾಡಕ್ಟ್. ಸೊ ಹಾಗಾಗಿ ಮೋಹನ್ಗೆ ಗೊತ್ತಾಯ್ತು. ಅಂಡ್ ಇನ್ನೇನು ಗೊತ್ತಾ ಮೋಹನ, ನಾನು ಫಸ್ಟ್ ಟೈಮ್ ಇಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ತಾ ಇರೋದು. ಎಕ್ಸ್ಪೆನ್ಸಿವ್ ಗಿಫ್ಟ್ ಅಲ್ಲ, ಗಿಫ್ಟ್ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಾ ಇದ್ದೀನಿ. 8 ವರ್ಷದಲ್ಲಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಪ್ರತಿ ಸಲ ಕೈ ಕೊಡ್ತಾ ಇದ್ಲು. ಫಾರ್ ದ ಫಸ್ಟ್ ಟೈಮ್ ನನ್ನ ಬರ್ಡೇಗೆ ಏನೋ ಕೊಡಿಸ್ತಾ ಇದ್ದಾರೆ. ಅದು ಒಂದಿದೆ, ಬಟ್ ಆಲ್ಸೋ ಎಕ್ಸ್ಪೆನ್ಸಿವ್ ಗಿಫ್ಟ್. ಬಿಕಾಸ್ ನನಗೂ ಯಾವತ್ತೂ ಇಷ್ಟು ಎಕ್ಸ್ಪೆನ್ಸಿವ್ ತಗೊಳ್ಳಲ್ಲ ಅಂಡ್ ಕೊಡೋದು ಇಲ್ಲ ನಾನು. ನಂಗೆ ಆಕ್ಚುಲಿ ಇವಾಗ ಸ್ವಲ್ಪ ಏನೋ ನಂಗೆ ನಂಬಕ್ಕಾಗ್ತಾ ಇಲ್ಲ, ನನಗೆ ಈ ಪ್ರಾಡಕ್ಟ್ ತಗೊಳ್ತಾ ಇದ್ದಾರೆ ಅಂತ ನೋಡಿ. ಬಿಕಾಸ್ ನಾನು ಏನಾದ್ರು ಪ್ರತಿ ಸಲ ಏನಾದ್ರು ಒಂದು ಐಟಮ್ ನಾನು ತೊಗೊಳಕ್ ಹೋಗ್ಬೇಕಾದ್ರೆ ಇವಳು ಬೇಡ, ಅದು ಬೇಡ, ಅಷ್ಟೊಂದು ಎಂಟಕ್ಕೆ ಸ್ಪೆಂಡ್ ಮಾಡ್ತೀಯಾ, ಸ್ಪೆಂಡ್ ಮಾಡಬೇಡ ಅಂತೇಳಿ. ಯಾಕಂದ್ರೆ ಇವಾಗ ನಮ್ಮ ಕಮಿಟ್ಮೆಂಟ್ ಅದೇ ಥರನೇ ಇದೆ. ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆಯಲ್ಲ, ಫಿನಾನ್ಷಿಯಲಿ ತುಂಬಾನೇ ಸ್ವಲ್ಪ ಸ್ಟ್ರಗಲ್ ಇದೆ. ಬಟ್ ಇಟ್ಸ್ ಓಕೆ. ಬಟ್ ಐ ಆಮ್ ಸ್ಟಿಲ್ ಟೆಲಿಂಗ್ ಲೈಕ್ ಬೇಕಾ ಅಂತ ನೋಡಿ. ಬಿಕಾಸ್ ನಾನು ಬೇಕು. ಯಾಕೆ ಅಂದ್ರೆ ನಮ್ ವ್ಯೂವರ್ಸ್ಗೆ ಪಾಪ ಅವ್ರು ವೇಟ್ ಮಾಡ್ತಾ ಇರ್ತಾರೆ ನಮ್ ಬ್ಲಾಗ್ಸ್ ನ. ತುಂಬಾ ಜನ ನನ್ಗೆ ಮೆಸೇಜ್ ಮಾಡ್ತೀರಾ ನಿಮ್ ಬ್ಲಾಗ್ಸ್ ಹಾಕಿ ಅಂತ. ಸೊ ಆ ಬ್ಲಾಗ್ ಹಾಕೋಕೆ ನಮ್ ಲ್ಯಾಪ್ಟಾಪ್ಸ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನೀವು ಇಷ್ಟು ದಿವಸ ಏನೇ ಮದ್ವೆ ಸೀರೀಸ್ ನೋಡಿದ್ವಲ್ಲ, ಆಕ್ಚುಲಿ ನಾವು ಡಿಗೆ ಥ್ಯಾಂಕ್ ಯು ಹೇಳ್ಬೇಕು. ಬಿಕಾಸ್ ಪಾಪ ಅವ್ರ ಹೊಸ ಲ್ಯಾಪ್ಟಾಪ್ ನ ನಮಗೆ ಆಲ್ಮೋಸ್ಟ್ 1 month ಎಡಿಟಿಂಗ್ ಅಂತ ಕೊಟ್ಟಿದ್ರು. ಗೈಸ್ 1 month ಯಾರು ಕೊಡ್ತಾರೆ ಹೇಳಿ. ಆಕ್ಚುಲಿ ಅವನು ರೀಸೆಂಟ್ ಆಗಿ ತಗೊಂಡಿದ್ದು ಆಲ್ಮೋಸ್ಟ್ 1.25 ಲಕ್ಷ ಆ ಲ್ಯಾಪ್ಟಾಪ್ ತಗೊಂಡಿದ್ದು. ಸೊ ನಾನು ಮದುವೆ ಆಗಿದ ತಕ್ಷಣ ನನ್ನ ಲ್ಯಾಪ್ಟಾಪ್ ಹೊಗೆ ಹಾಕ್ಸ್ಕೊಳ್ತು. ಸೊ ಅದು ವರ್ಕ್ ಆಗ್ತಿಲ್ಲ, ಎಡಿಟ್ ಮಾಡೋದಕ್ಕೆ. ಸೊ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರಿ ವ್ಲಾಗ್ಸ್ ತುಂಬ ಡಿಲೇ ಆಗ್ತಿದೆ ಅಂತ ಬಿಟ್ಟು. ಸೊ ಮೇನ್ ರೀಸನ್ ಏನು ಅಂತಂದರೆ ಲ್ಯಾಪ್ಟಾಪ್ ವರ್ಕ್ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಮ್ಯಾಕ್ಬುಕ್ ಪ್ರೋ ನೋಡೋಣ ಅಂತ ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಪ್ರೀವಿಯಸ್ಲಿ ನೀವು ನೋಡಿದ್ದೀರಾ ಕ್ರೋಮಾಗೂ ಹೋದ್ವಿ. ನನಗೆ ಬೇಕಾಗಿರೋ ವೇರಿಯಂಟ್ ಇರಲಿಲ್ಲ. ಯಾಕಂದರೆ 24 GB ರ್ಯಾಮ್ 1 TB ಹಾರ್ಡ್ ಡಿಸ್ಕ್ದು ಬೆಂಗಳೂರಿಗೆ ಇನ್ನೂ ಬಂದೇ ಇಲ್ಲ. ನನಗೆ ಬೇಕಾಗಿದ್ದಿದೆ 24 GB ರ್ಯಾಮ್ದು.
ಆಲ್ಮೋಸ್ಟ್ 1 ವೀಕಿಂದ ಫಾಲೋ ಅಪ್ ಮಾಡ್ತಾ ಇದ್ದೆ, ಅನ್ಫಾರ್ಚುನೇಟ್ಲಿ ಬಂದಿರಲಿಲ್ಲ. ಸೊ ಆಲ್ಮೋಸ್ಟ್ ಪ್ಲಾನ್ ಡ್ರಾಪ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದೆ. 3 days ಮುಂಚೆನೂ ಇದೇ ಸ್ಟೋರಿಗೆ ಬಂದಿದ್ವಿ. ಸೊ ಈ store ಗೆ ಬಂದಿದ್ವಿ. ಇದು ಅವೈಲೇಬಲ್ ಇದ್ದಿದ್ರೆ ಅವತ್ತು ನಾವು ತಗೊಂಡು ಹೋಗ್ತಾ ಇದ್ವಿ. ಬಟ್ ಹೇಳ್ತಾರಲ್ಲ ಗಾಡ್ ಹ್ಯಾಸ್ ಅ ಡಿಫರೆಂಟ್ ಪ್ಲಾನ್. ಸೊ ಈ 3 days ಅಲ್ಲಿ ಆಕ್ಚುಲಿ ಮೋನ ತುಂಬಾ ಟೆನ್ಷನ್ ಆಗಿ ತುಂಬಾ ಯೋಚನೆ ಮಾಡ್ತಿದ್ದ, ತಗೋಬೇಕಾ ಇಲ್ವಾ, ಇಷ್ಟು ಇವಾಗ ಸದ್ಯಕ್ಕೆ ಬೇಕಾ ಅದೆಲ್ಲ ಅಂತ. ಸೊ ಈ ನಡುವೆಲಿ ನನಗೆ ಆಕ್ಚುಲಿ ಒಂದು ಐಡಿಯಾ ಗೊತ್ತು, ಹೇಗೋ ಮೋನ್ ಬರ್ತ್ಡೇ ಇದೆ ಅಂಡ್ ಐ ಫೆಲ್ಟ್ ಇಟ್ ಇಸ್ ದ ರೈಟ್ ಗಿಫ್ಟ್ ಟು ಗಿವ್ ಯು. ಹೆಂಗೆ ಖುಷಿ ಆಗ್ತಿದೆ. ನೌ ಐ ಆಮ್ ಎಕ್ಸೈಟೆಡ್, ರಿಯಲಿ ಎಕ್ಸೈಟೆಡ್, ಬಿಕಾಸ್ ದಿಸ್ ವಾಸ್ ಮಚ್ ನೀಡೆಡ್ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ನಾವು ಇವಾಗ ತಗೊಳ್ತಿರೋ ಪ್ರಾಡಕ್ಟ್ ಅಂದ್ರೆ ಎಡಿಟಿಂಗ್ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ಏನ್ ಗೊತ್ತಾ, ಇದು ನಿನ್ಗೂ ಖುಷಿ ಆಗುತ್ತೆ, ನಿನ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂಡ್ ನಿನ್ ಕೆಲಸಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹೆಂಗೆ ನಂತಲ್ಲಿ ಇಷ್ಟು ಬೇಗ ಎಲ್ಲ ನಿಧಾನಕ್ಕೆ ತಗೊಂಬೋದಾಗಿತ್ತು. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಪಾಪ ದಿಲೀಪ್ ಒಂದು ಲ್ಯಾಪ್ಟಾಪ್ ಬೇಕಿತ್ತು, ಊರಿಗೆ ಹೋಗ್ತಾ ಇದ್ದಾನೆ. ಸೊ ಅದಕ್ಕೆ ಅವ್ನು ವಾಪಸ್ ಎತ್ಕೊಂಡು ಹೋದ. ಅವ್ನು ಹೇಳ್ದ ನಾನು ಊರಿಗೆ ಏನಾದ್ರು ಎತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀನು ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡ್ಬೋದಾಯ್ತು ಅಂತ. ಬಟ್ ಪಾಪ ಅವನು ಎಷ್ಟು ದಿನ ಅಂತ ಕೊಡ್ತಾನೆ, ಅಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು ಎಂಡ್ ಆಫ್ ದ ಡೇ ನಾವು ಬೈ ಮಾಡಲೇಬೇಕು. ಅಂಡ್ ಫೈನಲಿ ದ ಡೇ ಇಸ್ ಎಸ್ ಐ ಆಮ್ ಎಕ್ಸೈಟೆಡ್. ಇವಾಗ ಪ್ರಾಡಕ್ಟ್ ಬಂದಾದ್ಮೇಲೆ ತೋರಿಸ್ತೀನಿ ಯಾವ್ದಾದ್ರು ಪ್ರಾಡಕ್ಟ್. ಅಂಡ್ ಆಲ್ಸೋ ಅದು ನನಗೆ ಯಾವ್ದು ಬೇಕು ಆ ಕಲರ್ ಅಲ್ಲಿ ತೋರಿಸ್ತೀನಿ. ಯಾವ್ದು ಕಲರ್ ತರಿಸಿಲ್ಲ ಗೈಸ್, ನೋಡೋಣ ಯಾವುದು ಅಂತ. ಸೊ ಫೈನಲಿ ಆ ಪ್ರಾಡಕ್ಟ್ ಬಂದಿದೆ, ನೀವು ನೋಡ್ಬೋದು. 7%. ಬಟ್ ಆನ್ಲೈನ್ ಅಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ನಾನೇನೋ ಫಸ್ಟ್ ಟೈಮ್ ಓನಿಗೆ ಕೊಡಿಸ್ತಾ ಇದ್ದೀನಿ ಅಂತ. ಐ ಎಕ್ಸೈಟೆಡ್. ಎಸ್ ಐ ಆಮ್ ರಿಯಲಿ ಎಕ್ಸೈಟೆಡ್. ಓಕೆ, ಸೊ ಫೈನಲಿ ನಮಗೆ ಬೇಕಾಗಿರೋ ಪ್ರಾಡಕ್ಟ್ ಬಂದಿದೆ. ಯಾವ ಕಲರ್ ಅಲ್ಲಿ ತರಿಸಿದಾಳೆ ನೋಡಿ, ಪಿಂಕ್ ಕಲರ್ ಅಲ್ಲಿ ತರಿಸಿದಾಳೆ. ನಿಮಗೆ ಗೊತ್ತಾಯ್ತು ಪಿಂಕ್ ಕಲರ್ ಅಂತ? ಎಲ್ಲ ಇದೆಯಲ್ಲ, ಇದು ಮೇಲೆ ಹಾಕಿದ್ದಾರೆ ಐಪ್ಯಾಡ್. ಎಸ್, ಇದೇ ನನ್ನ ಕಡೆಯಿಂದ ಬರ್ಡೇ ಗಿಫ್ಟ್ ಸ್ಟಿಕ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ತೊಗೊಬೇಕಾಗಿದ್ದು ಮ್ಯಾಕ್ಬುಕ್ ಪ್ರೋ 24 GB 1 TB ವೇರಿಯಂಟ್. ಬಟ್ ಅನ್ಫಾರ್ಚುನೇಟ್ಲಿ ಬಂದಿಲ್ಲ, ಅದು ಸ್ಟಾಕ್ ಇಲ್ಲ ಅಂತಂದು ಖಾನ್ ಅವರು. 1 ವೀಕಿಂದ ಫಾಲೋ ಅಪ್ ಮಾಡ್ತಾ ಇದ್ದೆ. ಏರು ತೊಗೊಬೋದು, ಬಟ್ ನಂಗೆ ಸದ್ಯಕ್ಕೆ ಏರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ತೊಗೊಂಡ್ರೆ ಮ್ಯಾಕ್ಬುಕ್ ಪ್ರೋನೇ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿದೆ ನೋಡಿ, ಇದೇನೆ ಮ್ಯಾಕ್ಬುಕ್. ಇಲ್ಲಿದೆ ನೋಡಿ ಮ್ಯಾಕ್ಬುಕ್ ಪ್ರೋ. ಸೊ ಆಕ್ಚುಲಿ ಮೋಹನ್ ತಗೋಬೇಕಾಗಿದ್ದು ಈ ಲ್ಯಾಪ್ಟಾಪ್, ಬಟ್ ಅನ್ಫಾರ್ಚುನೇಟ್ಲಿ ನಾವು ತಗೊಳಕ್ ಆಗಿಲ್ಲ. ಅದು ಮ್ಯಾಕ್ಬುಕ್ 2-3 months ಅಲ್ಲಿ ನೀವು ನಮ್ಮ ಮನೇಲಿ ಇರ್ತೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೈಯಿಂಗ್ ದಿಸ್. ಮಾಡು ಬರ್ಡೇಗೆ ಫಸ್ಟ್ ಟೈಮ್ ಕೊಡಿಸ್ತಾ ಇದೆಯಾ? ಪಿನ್ ಕರೆಕ್ಟಾಗಿ ಹಾಕು, ನಾನು ಆಮೇಲೆ ಪೇ ಮಾಡೋದ ಡಿಕ್ಲೈನ್ ಆಯಿತು ಅಂದರೆ. ಆಗೋಯ್ತು, ಡಿಕ್ಲೈನ್ ಆಗ್ಬಿಡ್ಬೇಕಾಗಿತ್ತು, ಪಾಸ್ವರ್ಡ್ ಮರ್ತೋಗ್ಬಿಡ್ತು, ಶಿಟ್ ಅಂತ ಹೇಳ್ಬಿಡ್ಬೇಕು. ಓಕೆ, ಸೊ ಫೈನಲಿ ಬಿಲ್ಲಿಂಗ್ ಎಲ್ಲನೂ ಆಯಿತು. ನಮ್ಮ ಇಲ್ಲಿದೆ ನಮ್ಮ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಎಸ್, ಫೈನಲಿ ಐಪ್ಯಾಡ್ ನಮ್ಮ ಕೈಗೆ ಬಂದಿದೆ. ಸೊ ಅನ್ಬಾಕ್ಸ್ ಮಾಡೋಣ ಇವಾಗ. ನೀವು ಅನ್ಬಾಕ್ಸ್ ಮಾಡಿ ಸರ್. ನೀನೇ ಮಾಡು, ನಿನ್ನ ಕೈಯಾರೆ ಕೊಟ್ಟಿದ್ಯಾ? ನಿಮ್ಮ ಗಿಫ್ಟ್ ತಗೊಳ್ಳಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಮಾಡಿ ನೀನೇ ಮಾಡು, ನಿನ್ನ ಕೈಯಾರೆ ತೆಗಿ. ಇಲ್ಲ, ನಿನ್ನ ಕೈಲೇ ಮಾಡು. ತೆಗಿ, ಪರವಾಗಿಲ್ಲ. ಸರ್ ಕ್ಯಾನ್ ಯು ಹೋಲ್ಡ್ ದಿಸ್? ಯಸ್. Here we go. ಎಸ್, ಇಲ್ಲಿದೆ ನೋಡಿ. ಈ ಎಕ್ಸ್ಪೀರಿಯನ್ಸ್ ಏನು ಒಂಥರ ಕ್ರೇಜಿ. ಸೊ ಬಾಕ್ಸಲ್ಲಿ ಇರೋದೆಲ್ಲ ಏನೇನಿದೆ ಅದಾಮೇಲೆ ನೋಡೋಣ. ಮೇಯ್ನ್ ಇಲ್ಲಿದೆ ನೋಡಿ, ಪಿಂಕ್ ಕಲರ್, ನಮ್ಮ ಮೇಡಮ್ ಫೇವ್ರೇಟ್ ಅಲ್ಲ, ಬಟ್ ಐ ವಾಂಟೆಡ್ ಟು ಬೈ ಸಮಥಿಂಗ್ ಡಿಫ್ರೆಂಟ್. ಹೇಳಿ, ಇದು ತುಂಬ ಇಂಪಾರ್ಟೆಂಟ್, ಇದಕ್ಕೇನೆ ಪೇ ಮಾಡಿರೋದು. ಸಕಲಾಗಿದೆ. ಫೈನಲಿ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್. ಮೇಡಮ್ ಫೈನಲಿ ತಗೊಂಡ್ಬಿಟ್ಟಿದ್ದಾರೆ. ನಾನು ತಗೊಂಡಿರೋದು ಪಿಂಕ್ ಕಲರ್. ಅಳು ಬರ್ತಾ ಇದೆ ನನಗೆ. ಇದ್ರ ಜೊತೆ ಚಾರ್ಜರ್ ಇದೆ. ಓಕೆ, ಸದ್ಯಕ್ಕೆ ಇದು ನಮ್ಮ ಅನ್ಬಾಕ್ಸಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸೇಲ್ಸ್ ಫಾರ್ ಗಿವಿಂಗ್ ಅಸ್ ಗುಡ್ ಡಿಸ್ಕೌಂಟ್. ಒಳ್ಳೆ ಡಿಸ್ಕೌಂಟ್ ಕೊಟ್ಟರು, ಜೊತೆಗೆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬಂದಿದ್ದು ವಿಜಯ್ ಸೇಲ್ಸ್ಗೆ. ಸೊ ಒಳ್ಳೆ ಪ್ರೈಸ್ಗೆ ಹಾಕ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಓಪನಿಂಗ್ ಬರುತ್ತೆ, ಅದೊಂದು ಸ್ಕ್ರೀನ್ ಹೆಲೋ ಅಂತ ಬಿಡೋದು, ಅದನ್ನು ಕ್ಯಾಪ್ಚರ್ ಮಾಡಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಸ್, ಇಲ್ಲಿ ನೋಡಿ. ಇನ್ನು ಮುಂದೆ ಏನೇನು ವೀಡಿಯೋ ಎಡಿಟಿಂಗ್ ಎಲ್ಲನೂ ಏನು ಮಾಡ್ತೀವಿ ಅದೆಲ್ಲನೂ ಐಪ್ಯಾಡಲ್ಲೇ ಮಾಡ್ತೀವಿ. ಆ್ಯಕ್ಚುಲಿ ನಾನು ಮೊಬೈಲಲ್ಲಿ ಎಡಿಟ್ ಮಾಡಿ ಅಭ್ಯಾಸ ಇಲ್ಲ, ಇನ್ನೂ ಸ್ವಲ್ಪ ಯೂಸ್ ಆಗಬೇಕು. ಯಾಕಂದರೆ ಇಷ್ಟು ದಿನ ಎಲ್ಲ ನಾನು ಲ್ಯಾಪ್ಟಾಪಲ್ಲೇ ಎಡಿಟ್ ಮಾಡ್ತಿದ್ದು. ಮೇಡಮ್ ಹೇಳಿದ್ದಾರೆ ನಾನು 3 monthsಲ್ಲೆಲ್ಲ ಮ್ಯಾಕ್ಬುಕ್ ಪ್ರೋ ಬರುತ್ತೆ ಅಂತ ಅಂದ್ಬಿಟ್ಟು. ಬೈ ಗಾಡ್ ಗ್ರೇಸ್, ಐ ಜಸ್ಟ್ ಮ್ಯಾನಿಫೆಸ್ಟಿಂಗ್ ಟಚ್ ವುಡ್. ಎಸ್, ಸೊ ನಾವು ಮ್ಯಾಕ್ಬುಕ್ ಪ್ರೋ ತೊಗೊಬೇಕಂದ್ರೆ ಏನು ಮಾಡಬೇಕು? ನೀವು ನಮ್ಮ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಮೋನ ರಾತ್ರಿ 3 o'clock ತನಕ ಎಡಿಟ್ ಮಾಡ್ತಾರೆ. ಲಿಟ್ರಲಿ ದಿನ 2-3 o'clock. ಆ್ಯಂಡ್ ಮಧ್ಯಾಹ್ನ ಎಲ್ಲ ಆಫೀಸ್ ಕೆಲಸ ಇರುತ್ತೆ. ಅದರಲ್ಲಿ ನನಗೂ ಕೂಡ ಕಿಚನಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಇದಕ್ಕಾದ್ರೂ ನೀವು ಮೋನಿಗೆ ಸಪೋರ್ಟ್ ಮಾಡಲೇಬೇಕು. ಎಸ್, ಇದೆಲ್ಲ ಮಾಡ್ತೀವಿ ನಿಮಗೋಸ್ಕರ ಗೈಸ್. ಸೊ ಸಪೋರ್ಟ್ ಮಾಡಿ, ಅದೇ ತುಂಬ ಮುಖ್ಯ.
ಓಕೆ, ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಈ ಬ್ಲಾಗ್ನ ನಾವು ಮುಗಿಸ್ತಾ ಇದೀವಿ. ಆ್ಯಂಡ್ ಮೋನನ್ ಬರ್ತ್ಡೇ ಈ ವರ್ಷ ಜೋರಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದು. ಮೇಡಮ್ ಏನೇನು ಮಾಡ್ತಾರೆ ಅಂತ ನೆಕ್ಸ್ಟ್ ನೀವು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ. ಸದ್ಯಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬೆಂದಾಸ್ ಆಗಿರಿ. ಟೇಕ್ ಕೇರ್, ಸಿ ಯು. Bye bye.